ಇವತ್ತು ಇಡೀ ದಿನ ಭಾಳ ಮುಖ್ಯವಾಗಿ ಮಧ್ಯಾಹ್ನದ ವೇಳೆಗೆ ಒಂದು ವಿಡಿಯೋ ದೇಶಾದ್ಯಂತ ಸದ್ದು ಮಾಡಿತು. ಹಾಸನದಲ್ಲಿ ವೈರಲ್ ಆದ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ 31 ದಿನದ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ. 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಿದೇಶದಿಂದ ಅವರು ಹೇಳೋ ಪ್ರಕಾರ ವಿದೇಶದಿಂದ ವಿಡಿಯೋ ಬಿಡುಗಡೆ ಮಾಡಿರುವ JDS ಸಂಸದ ನನ್ನ ತಂದೆ ತಾಯಿ ತಾತನಲ್ಲಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೇಳಿರುವ ಪ್ರಜ್ವಲ್ ರೇವಣ್ಣ ಇದೇ ಮೇ 31ನೇ ತಾರೀಕು SIT ಮುಂದೆ ಹಾಜರಾಗ್ತೇನೆ ಅಂತ ಮಾಹಿತಿ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆಯುವಂತ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಓಕೆ, ಇದು ಪ್ರಜ್ವಲ್ ರೇವಣ್ಣ ಅವರು ಇವತ್ತು ವಿಡಿಯೋದಲ್ಲಿ ನೀಡಿದಂಥ ಹೇಳಿಕೆ. ಈ ವಿಡಿಯೋದಲ್ಲಿ ಅವರ ಹೇಳಿಕೆಯನ್ನು ಗಮನಿಸಿದಾಗ ತುಂಬ ಜನರಿಗೆ ಒಂದು ಬೇಸರವಾಗಿದ್ದೇನಪ್ಪ ಅಂತಂದರೆ, ಎಲ್ಲರ ಕ್ಷಮೆ ಕೇಳ್ತೀರಿ, ತಾತನ ಕ್ಷಮೆ, ಕುಮಾರಸ್ವಾಮಿಯವರ ಕ್ಷಮೆ, ತಂದೆ ತಾಯಿ, ಜನತೆ, ಆ ಹೆಣ್ಣು ಮಕ್ಕಳ ಕ್ಷಮೆ, ಮತ್ತೊಂದು ಕಡೆ ಇಲ್ಲ ನಾನು ತಪ್ಪು ಮಾಡಿ ನನ್ನ ವಿರುದ್ಧ ಏನು ಷಡ್ಯಂತ್ರ ಆಗಿದ್ರೆ ಯಾಕೆ ವಿದೇಶದಲ್ಲಿ ಕೂತ್ಕೊಂಡ್ರಿ SIT ನೋಟಿಸ್ ಕೊಟ್ಟ ನಂತರ ಕೂಡ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, ರಿಪಬ್ಲಿಕ್ ಕನ್ನಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಇಲ್ಲಿ ಬಚಾವ್ ಮಾಡುವಂಥ ಪ್ರಯತ್ನಗಳಾದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಟಿ ವಿ ಮುಂದೆ ಟ್ರಯಲ್ ಕೂಡ ಮಾಡ್ತಾ ಇಲ್ಲ.
ನ್ಯಾಯಾಲಯವೇ ಶಿಕ್ಷೆ ಕೊಡಬೇಕು. ಆದರೆ ಆ ಹೆಣ್ಮಕ್ಕಳಿದಾರಲ್ಲ, ಅವ್ರು ಯಾರು ಬಂದ್ರೇನ್ರಿ, ಅವರೇನು ಯಾರಾದರೂ ಆರೋಪ ಮಾಡಿದ್ರೇನ್ರಿ, ಹೆಂಗ್ರಿ ಆರೋಪ ಮಾಡ್ತೀರಿ ಅಂದರೆ ಹೆಣ್ಮಕ್ಳು ಬರಲ್ಲ ರೀ, ಬರೋಕ್ಕಾಗಲ್ಲ. ಗೌರವಸ್ಥ ಕುಟುಂಬದಲ್ಲಿರ್ತಾರೆ, ಯಾವುದೋ ಷಡ್ಯಂತ್ರಕ್ಕೆ ಸಿಲ್ಕಾಕೊಂಡಿರ್ತಾರೆ, ಶೋಷಣೆ ಆಗಿರುತ್ತೆ. ಆದರೆ ಜನರನ್ನು ಮತ್ತೆ ಎಚ್ಚರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕನ್ ಮಾಡ್ತಾನೆ ಹೋಗುತ್ತೆ. ಇವರು ಬಂದರು 31ಕ್ಕೆ ಬಂದರು, ಏನು ಶಿಕ್ಷೆ ಆಗುತ್ತೆ ನೋಡೋಣ. ನೋ, ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಏನು ಕೇಳಬೇಕಾಗಿತ್ತು, ಜನರನ್ನು ಎಚ್ಚರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕೆಲವು ಪ್ರಶ್ನೆಗಳಿದೆ, ಕೇಳಬೇಕಿವತ್ತು. ಪ್ರಜ್ವಲ್ ರೇವಣ್ಣಗೆ ರಿಪಬ್ಲಿಕನ್ರ ಪ್ರಶ್ನೆ. ಷಡ್ಯಂತ್ರ ಅಂದರೆ ಇಷ್ಟು ದಿನ ನಾಪತ್ತೆಯಾಗಿದ್ದು ಯಾಕೆ? ಷಡ್ಯಂತ್ರ ಹೇಳ್ತಾ ಇದ್ದೀರಿ ನೀವು, ಷಡ್ಯಂತ್ರ, ನನ್ನ ವಿರುದ್ಧ ಷಡ್ಯಂತ್ರ. ಅರೇ 31 ದಿನ ಆಯ್ತಾ ನಿಮಗೆ ಷಡ್ಯಂತ್ರ ಅಂತ ಗೊತ್ತಾಗಬೇಕು. ಯಾವನ್ರಿ ಷಡ್ಯಂತ್ರ ಮಾಡೋನು ಅಂತೇಳಿ 2ನೇ ದಿವಸ ಬರಬೇಕಾಗಿತ್ತು. ಜರ್ಮನಿ ಟಿಕೆಟ್ ಬಿಸಾಕ್ಬಿಟ್ಟು ಬರಲಿಲ್ಲ ನೀವು, ಷಡ್ಯಂತ್ರ ಅಂತೀರಿ. ಇಷ್ಟು ದಿನ ನಾಪತ್ತೆಯಾಗಿದ್ದು ಯಾಕೆ? ತಪ್ಪು ಮಾಡಿಲ್ಲ ಅಂದರೆ ಭಯ ಯಾಕೆ? ಆಯ್ತಪ್ಪ, ನೀವು ಪ್ರೀ ಪ್ಲ್ಯಾನ್ಡ್ ಹೋಗ್ಬಿಟ್ರಿ ಜರ್ಮನಿಗೆ, ಬನ್ನಿ 1 ವಾರದಲ್ಲಿ 2 ದಿವಸದಲ್ಲಿ ಬನ್ನಿ. ಎಂತೆಂಥ ಘಟಾನುಘಟಿ ಸಂದರ್ಭದಲ್ಲಿ ಯಾರು ಬಂದಿಲ್ಲ? ಮತ್ತೊಮ್ಮೆ ಹೋಗ್ಬೋದಿತ್ತಲ್ಲ, ನೀವು ಬರಬೇಕಿತ್ತಲ್ಲ. SIT ಅದಕ್ಕಿಂತ ಮೊದಲು ನಿಮಗೊಂದು ನೋಟಿಸ್ ಕೊಟ್ಟಿತ್ತಲ್ಲ, ಬರಬೇಕಿತ್ತಲ್ಲ. ನೀವು ಕಾಂಟ್ರಾಕ್ಟ್ಗೆ ಸಿಗಬೇಕಿತ್ತಲ್ಲ. ಕುಮಾರಸ್ವಾಮಿ ಏನು ಹೇಳಿದ್ರು? ನಮ್ಮ ಕಾಂಟ್ರಾಕ್ಟಲ್ಲಿ ಸಿಗ್ತಾ ಇಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ, ಸಂಸದನಾಗಿಯೇ ಕೇಳಿರಲಿಲ್ಲ. ಏನದರ ಅರ್ಥ? ಹಾಗಿದ್ರೆ ನೀವು ತಪ್ಪಿಸ್ಕೊಳ್ತಾ ಇದ್ರಿ. ಯಾಕೆ ತಪ್ಪಿಸ್ಕೊಳ್ಬೇಕಾಗಿತ್ತು? ನೀವು ತಪ್ಪು ಮಾಡಿಲ್ಲ ಅಂತಂದರೆ. ಕ್ವಶನ್ ನಂಬರ್ 3, ಆ ವಿಡಿಯೋ ನನ್ನದಲ್ಲ ಅಂತ. ವೆರಿ ಸಿಂಪಲ್. ಯಾರು ಯಾವನನ್ನು ಕತ್ತಿ ಹಿಸುಕಿ ವಿಡಿಯೋ ಮಾಡೋಕ್ಕೆ ಬರಲ್ಲ ರೀ. ಆ ವಿಡಿಯೋ ನನ್ನದಲ್ಲ, ಏನು ಬೇಕಿದ್ರೆ ಮಾಡ್ಕೊಳ್ಳಿ, ಯಾವ ರೀತಿ ಕೂಡ ನಾನು ರೆಡಿ ಇದ್ದೀನಿ. ಯಾಕೆ ಹೇಳಿಲ್ಲ ನೀವು? ಈಗಲೂ ಹೇಳ್ತಾ ಇಲ್ಲ ನೀವು. ಆ್ಯಂಡ್ ನಂಬರ್ 4, ಸತ್ಯಸಂಧರಾದ ನೀವು ತಿಂಗಳ ಮೊದಲೇ ಸ್ಟೇ ತಂದಿದ್ದು ಯಾಕೆ? ಇದು ಕ್ವಶನ್. ನೀವು ತಪ್ಪು ಮಾಡಿಲ್ಲ ಅಂತಂದರೆ ಆ ಪರಮಾತ್ಮ ಇಳಿದು ಬಂದರೂ ಕೂಡ ಯಾರನ್ನು ಕೂಡ ತಪ್ಪಿತಸ್ಥ ಮಾಡೋಕ್ಕಾಗಲ್ಲ, ಗೆದ್ದು ಬಂದೇ ಬರ್ತೀರಿ. ನೀವು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ಈ ಮೊಬೈಲ್ಗಳಲ್ಲಿ ಹರಿದಾಡೋಕ್ಕಿಂತ ಮೊದಲೇ, ಪೆನ್ ಡ್ರೈವ್ಗಳಲ್ಲಿ ಹರಿದಾಡೋಕ್ಕಿಂತ ಮೊದಲೇ ಸ್ಟೇ ತಂದಿದ್ರಲ್ಲ, ಯಾಕೆ? ಏನು ಭಯ ಇತ್ತು ನಿಮಗೆ? ಕ್ವಶನ್ ನಂಬರ್ ನೆಕ್ಸ್ಟ್, ದೇವೇಗೌಡರು HD ರೇವಣ್ಣಗೆ ಕ್ಷಮೆ ಕೇಳ್ತೀರಿ. ಓಕೆ, ದೇವೇಗೌಡರು ದೊಡ್ಡವರು, HDK ಚಿಕ್ಕಪ್ಪ, ತಂದೆ ರೇವಣ್ಣ ಅಂದರೆ ಇವರಿಗೆಲ್ಲ ನೋವಾಗಿದೆ ಅಂತ ಕ್ಷಮೆ ಕೇಳ್ತೀರಿ. ಆದರೆ ಸ್ವಾಮಿ, ಇವರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಸುದ್ದಿ ಮಾಡ್ತಾ ಇಲ್ಲ. ನಾವು ಸುದ್ದಿ ಮಾಡ್ತಾ ಇರೋದು ಆ ಹೆಣ್ಣು ಮಕ್ಕಳಿಗೆ ನೋವಾಗಿದೆಯಲ್ಲ. ದೇವೇಗೌಡರು HD ರೇವಣ್ಣ ಎಲ್ಲ ಕ್ಷಮೆ ಕೇಳ್ತೀರಿ, ಆದರೆ ಸಂತ್ರಸ್ತೆಯರ ಬಳಿ ಕ್ಷಮೆ ಕೇಳಬೇಕು ಅನಿಸಲಿಲ್ವ ನಿಮಗೆ? ನಾನು ಆ ಥರ ಮಾಡೇ ಇಲ್ಲ ಅಂದರೆ ಮತ್ತೆ ಯಾಕೆ ಹೆದರ್ತೀರಿ? 31ಕ್ಕೆ ಯಾಕೆ ಬರ್ತೀರಿ? ನಾಳೆ ಬನ್ನಿ. ಹಾಂ, ನಮ್ಮ ಪ್ರಶ್ನೆ ಇರೋದು ಆ ಸಂತ್ರಸ್ತೆಯರು. ಈ ನಡುವೆ ಕೆಲವರು ಹೆಂಗೆ ಹೇಳ್ತಾರೆ, ಸಂತೃಪ್ತೆಯರು. ಮಾನ ಮರ್ಯಾದಿದೆಯೇನ್ರಿ ಈ ಥರ ಮಾತಾಡೋದಕ್ಕೆ? ಹಾಗಿದ್ರೆ ಬಾಟಾ ಸಿಸ್ಟಮ ಜಗತ್ತೆಲ್ಲ? ಮತ್ತೆ ಪ್ರಜಾತಂತ್ರ ವ್ಯವಸ್ಥೆ ಯಾಕೆ ನಮಗೆ? ಇವತ್ತು 140 ಕೋಟಿಯಲ್ಲಿ 70 ಕೋಟಿ ಹೆಣ್ಮಕ್ಳಿದ್ದಾರೆ, 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಹೆಣ್ಮಕ್ಳಿದ್ದಾರೆ. ನೀವೆಲ್ಲ ಸೆಟದ್ ನಿಲ್ಬೇಕು ನೋಡಿ. ಇದಾದ ನಂತರ ಮುಂದಿನ ಪ್ರಶ್ನೆ ನಮ್ಮದು. ನಿಮಗೆ ತಾತ, ತಂದೆ ತಾಯಿ, ಚಿಕ್ಕಪ್ಪನ ಮೇಲೆ ಗೌರವ ಇದೆ, ಓಕೆ, ಇರಬೇಕು, ಪ್ರತಿಯೊಬ್ಬರಿಗೂ ಇರಬೇಕು. ಆದರೆ ಹೇಳಿ, ಕುಟುಂಬಸ್ಥರು ವಾಪಸ್ ಬಾ ಎಂದರೂ ಕೂಡ ಯಾಕೆ ಬರಲಿಲ್ಲ? ಈಗ ದೇವೇಗೌಡರ ಪತ್ರ ಬರೀಬೇಕಾಯ್ತಾ ನಿಮಗೆ? ಕುಮಾರಸ್ವಾಮಿ ವಿನಂತಿ ಮಾಡ್ಕೊಂಡ್ರಲ್ವಾ? ರೇವಣ್ಣ ವಿನಂತಿ ಮಾಡ್ಕೊಂಡ್ರಲ್ಲ, ಆವಾಗ ಬರಬೇಕಿತ್ತು. ಈಗ ವಿದೇಶಾಂಗ ಇಲಾಖೆಯಿಂದ ನಿಮ್ಮ ಪಾಸ್ಪೋರ್ಟ್ ರದ್ದಾಗತ್ತೆ ಅಂತ ಹೇಳುವಾಗ ಕಾಗೆ ಹಾರಿಸ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ಬೋದಲ್ಲ? ಅವತ್ತು ರಿಕ್ವೆಸ್ಟ್ ಮಾಡೋಕೆ ಬರಬೇಕಿತ್ತಲ್ಲ. ನೆಕ್ಸ್ಟ್, ಮಾಡಬಾರದ್ದು ಮಾಡಿಯೂ ಯಾಕೆ ಸರೆಂಡರ್ ಆಗ್ತಾ ಇಲ್ಲ? ಒಂದು ವೇಳೆ ನೀವು ಮಾಡಿಲ್ಲಪ್ಪ, ನಿಮ್ಮಿಂದ ಏನು ತಪ್ಪಿಲ್ಲ, ಹೇಳಿಬಿಡಿ, ನಾನು ಸರೆಂಡರ್ ಆಗ್ತೀನಿ. ಈ ಹಿಂದೆ ಒಂದು ಕಾರಣದಲ್ಲಿ ಲೋಕಾಯುಕ್ತ ಸಮಥಿಂಗ್ ದೇವೇಗೌಡರು ರಾಜೀನಾಮೆ ಕೊಟ್ಟಿದ್ರು. ಹಾಗೇನೆ ಮಾಡಬಾರದ್ದು ಮಾಡಿಯೂ ಅಥವಾ ಮಾಡದೇ ಇದ್ರೂ ಕೂಡ ಸರೆಂಡರ್ ಆಗ್ಬೋದಾಗಿತ್ತಲ್ಲ. ನನ್ನನ್ನು ಒಪ್ಪಿಸ್ತಾ ಇದ್ದೀನಿ, ನನಗೇನು ಶಿಕ್ಷೆ ಬೇಕಿದ್ರು ಕೊಡಿ, ನಾನು ತಪ್ಪು ಮಾಡಿದ್ರೆ ಅಂತೇಳಿ. ಅದನ್ನು ಮಾಡಿಲ್ಲ. ಮೇ 31ಕ್ಕೆ ಬರ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಹಿಂದೆ ಮೇ 1ನೇ ತಾರೀಕು ಬರ್ತೀನಿ ಅಂತ ಹೇಳಿದಿರಿ. ಏನು ಗ್ಯಾರಂಟಿ? ನಂಬಿಕೆ ಉಳಿಸ್ಕೊಂಡಿದ್ದೀರಾ ನೀವು? ನಂಬಿಕೆ ಉಳಿಸ್ಕೊಂಡಿಲ್ಲ. ಏನು ಗ್ಯಾರಂಟಿ? ನಮಗಿನ್ನೂ ಗ್ಯಾರಂಟಿ ಇಲ್ಲ. ಯಾವ ಊರಲ್ಲಿದ್ದೀರಿ, ಯಾಕೆ ಇಷ್ಟೊಂದು ಮೌನ? ಹೇಳಬೇಕಿತ್ತು, ನಾನು ಇಲ್ಲಿ ಈ ಪ್ಲೇಸಲ್ಲಿದ್ದೀನಿ, ಈ ಜಾಗದಲ್ಲಿದ್ದೀನಿ. ನಿಮಗೆ ಬ್ಲೂ ಕಾರ್ನರ್ ನೋಟಿಸ್ ಇದೆ, ಲುಕೌಟ್ ನೋಟಿಸ್ ಇದೆ, ರೆಡ್ ಕಾರ್ನರ್ ನೋಟಿಸ್ ಇದೆ.
ಇದೆಲ್ಲ ಸುಮ್ಮನೆ ಆಗೋಯ್ತಾ? ನೆಕ್ಸ್ಟ್, ಕೋರ್ಟ್ ಮೇಲೆ ನಂಬಿಕೆ ಇದ್ದರೆ ಬನ್ನಿ. ನೀವು ಹೇಳ್ತೀರಿ ಕಾನೂನಿನ ಮೇಲೆ ನಂಬಿಕೆ ಇದೆ, 31 ದಿನಗಳ ತನಕ ಬೇಕಾಯ್ತಾ ಡ್ರಾಫ್ಟ್ ಮಾಡೋದಕ್ಕೆ? ಬರಬೇಕಾಗಿತ್ತು. ಕೋರ್ಟ್ ಮೇಲೆ ನಂಬಿಕೆ ಇದ್ದರೆ ಓಡಿ ಹೋಗೋದು ಯಾಕೆ? ಮೇ 31ಕ್ಕೆ ಯಾಕೆ ಬರಬೇಕು? ನಾಳೆನೇ ಬನ್ನಿ, 28, ನಾಡಿದ್ದು ಬನ್ನಿ, ಇದಕ್ಕಿಂತ ಮೊದಲೇ ಬರ್ಬೋದಾಗಿತ್ತು. ಮೇ 31ಕ್ಕೆ ಬಾ ಅಂತ ಯಾರಾದರೂ ಜ್ಯೋತಿಷ್ಯ ಹೇಳಿದ್ರಾ? ಅಲ್ಲೇನಾದರೂ ಕ್ಯಾಲ್ಕುಲೇಷನ್ ಇದೆಯಾ? ನೀವು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಪ್ರಜ್ವಲ್ ರೇವಣ್ಣ ಅವರೇ.